ಕೈಯಲ್ಲಿರುವ 100 ರೂಪಾಯಿಯನ್ನು ಅಥವಾ 1000 ರೂಪಾಯಿಯನ್ನು ನೀವು ಹೇಗೆ ವ್ಯಾಪಾರದಲ್ಲಿ ತೊಡಗಿಸಿ 10,000 ಮಾಡ್ತೀರಾ, 1 ಲಕ್ಷ ಮಾಡ್ತೀರಾ, 10 ಲಕ್ಷ ಆಗಿ ಡೆವಲಪ್ ಮಾಡ್ತೀರಲ್ವಾ? ನಿಮ್ಮ ಕೈಯಲ್ಲಿರುವ 1000 ರೂಪಾಯಿಯನ್ನು ನೀವು ಒಂದು ವ್ಯಾಪಾರದಲ್ಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ತೊಡಗಿಸಿ ಅದನ್ನು ನೀವು 10,000ವಾಗಿ 1 ಲಕ್ಷ 10 ಲಕ್ಷ ಆಗಿ ಮಾರ್ಪಾಡು ಮಾಡ್ತೀರಾ. ಅದೇ ರೀತಿ ನಿಮ್ಮ ಕೈಯಲ್ಲಿರುವ ಮಗು ಅದು 100 ರೂಪಾಯಿ ಇದ್ದರೆ ಆ 100 ರೂಪಾಯಿಯನ್ನು ನೀವು 1000 ರೂಪಾಯಿ, 10,000 ರೂಪಾಯಿ, 50,000 ರೂಪಾಯಿ, 1 ಲಕ್ಷ ಆಗಿ ಕನ್ವರ್ಟ್ ಮಾಡುವ ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ನಿಮಗೆ ಇದೆ. ಮಕ್ಕಳ ಬಗ್ಗೆ ಪೇರೆಂಟ್ಸ್ ಬಹಳ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಕೇಳಿದ್ರೆ ಗೊತ್ತಾಗುತ್ತೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತ ಎಲ್ಲಕ್ಕಿಂತ ದೊಡ್ಡ ಕಂಪ್ಲೇಂಟ್. ಆಮೇಲೆ ಮಕ್ಕಳು ಹೇಳಿದ ಕೆಲಸ, ಮನೆಯಲ್ಲಿ ಒಬ್ಬ ವ್ಯಕ್ತಿ ಸ್ವಾವಲಂಬಿಯಾಗಿರ್ಬೇಕಾದ್ರೆ ಏನೇನು ಕೆಲಸ ಕಾರ್ಯ ಕಲಿತ್ಕೊಳ್ಬೇಕು ಅವನ್ನೆಲ್ಲ ನಾವು ಹೇಳಿಕೊಟ್ರೆ ಮಕ್ಕಳು ಮಾಡಲ್ಲ ಅಂತ ಕಂಪ್ಲೇಂಟ್ ಹೇಳ್ತೀರಾ ನೀವೆಲ್ಲರೂ ಕಂಪ್ಲೇಂಟ್ ಕೊಡ್ತೀರಾ. ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ, ಮೊಬೈಲ್ ಬಿಟ್ಟು ಅವರು ಇನ್ನೊಂದು ಕಡೆ ಗಮನ ಕೊಡಲ್ಲ ಅಂತ ಕಂಪ್ಲೇಂಟ್ ಕೊಡ್ತೀರಾ. ಮತ್ತೆ ನೀವೆಲ್ಲ ಕಂಪ್ಲೇಂಟ್ ಹೇಳ್ತೀರಾ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಅಂತ. ಈಗ ನೀವು ಮಕ್ಕಳ